ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರವೆ ಉಂಡೆ ಮಾಡೋಣ. ಅದಕ್ಕೆ ಬೇಕಾಗಿರೋ ಐಟಮು ರವೆ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ, ತುಪ್ಪ. ನಾವೀಗ 1.5 ಕಪ್ ರವೆ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ತೋರಿಸಿದ್ದೀನಿ. ಮತ್ತು ಅದಕ್ಕೆ 1 ಕಪ್ಪು ಪೌಡ್ರ್ ಮಾಡಿರೋ ಶುಗರು, ಮತ್ತು ಗೋಡಂಬಿ, ದ್ರಾಕ್ಷಿ. ಗೋಡಂಬಿ ಒಂದು 6ರಿಂದ 7, ಒಂದು 10ರಿಂದ 15 ದ್ರಾಕ್ಷಿ, 1 ಕಪ್ಪು ತುರಿದಿರೋ ಕೊಬ್ಬರಿ, ಒಂದು 3ರಿಂದ 4 ಟೀ ಸ್ಪೂನ್ ತುಪ್ಪ. ಇವಾಗ ನೆಕ್ಸ್ಟ್ ನಾವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಸ್ಟವ್ ಆನ್ ಮಾಡಿ ಅದ್ರ ಮೇಲ್ಗಡೆ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ರವೆ ಹುರ್ಕೊಳ್ಳೋಕ್ಕೆ ರೆಡಿ ಮಾಡೋಣ. 3 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಫಸ್ಟು ಗೋಡಂಬಿನೂ ದ್ರಾಕ್ಷಿನೂ ಹುರ್ಕೊಂಡ್ಬಿಡೋಣ. ಇದಿವಾಗ ತುಪ್ಪ ಕಾದಿದೆ. ಫ್ಲೇಮ್ನ ಮೀಡಿಯಮಾಗಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇಲ್ಲಾಂದರೆ ಗೋಡಂಬಿ ಎಲ್ಲ ಕರ್ಕರ್ಗಾಗ್ಬಿಡುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ತುಪ್ಪದಲ್ಲಿ ಈ ರೀತಿ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಆಗ್ತಾ ಇದೆ. ಇವಾಗ ಇದಕ್ಕೆ ನಾವು ದ್ರಾಕ್ಷಿನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾವು ದ್ರಾಕ್ಷಿ ಹಾಕ್ಕೋತಾ ಇದ್ದೀವಿ. ಇದು ಅಷ್ಟೇ, ಜಾಸ್ತಿ ಕಪ್ಪಗೆ ಹಾಕಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎಷ್ಟು ಬೇಕಷ್ಟು ನೀಟಾಗಿ ನಾವು ಹುರ್ಕೋಬೇಕು. ಈಗ ದ್ರಾಕ್ಷಿ ಕೂಡ ಹಾಕ್ತಾ ಇದೆ. ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಇದನ್ನು ನಾನು ಇವಾಗ ಒಂದು ಬೌಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಇವಾಗ ಇದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ರವೆ ಹಾಕ್ತಾಯಿದ್ವಿ. ಇದನ್ನು ನೀಟಾಗಿ ಹುರ್ಕೋಬೇಕೀಗ ತುಪ್ಪದಲ್ಲಿ. ನಾನು ಸಣ್ಣ ಸೈಜಿನ ರವೆ ತಗೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಬೇಕು. ಯಾಕೆಂದರೆ ಇದರಲ್ಲಿ ತುಪ್ಪ ಕಮ್ಮಿ ಆಗಿದೆ. ಇವಾಗ ನಾವು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ರವೆ ಹುರಿದಾಗಿದೆ. ಇವಾಗ ಇದು ತುಪ್ಪ ಎಲ್ಲ ಹೀರ್ಕೊಂಡು ನೀಟಾಗಿ ಆಗಿದೆ. ಇವಾಗ ನೆಕ್ಸ್ಟು ಹೇಗೆ ಇದನ್ನು ನೋಡಿ ಫ್ರೆಂಡ್ಸ್, ನಾನು ಹಾಲು ಬಳಸ್ತಾ ಇಲ್ಲ ರವೆ ಉಂಡೆಗೆ. ಯಾಕಂದರೆ ಹಾಲು ಹಾಕಿದ್ರೆ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು 1 ಲೋಟ ನೀರು ಕಾಯಿಸ್ಕೊತಾ ಇದ್ದೀನಿ. 1.5 ಬೌಲ್ ರವೆಗೆ 1 ಲೋಟ ನೀರು ಕಾಯಿಸ್ಕೊಂಡ್ರೆ ಸಾಕು. ಯಾಕಂದರೆ ನೀರು ಹಾಕಿ ಮಾಡಿಕೊಂಡ್ರೆ ಇಟ್ಕೋಬೋದು. ಹಾಲು ಹಾಕಿ ಮಾಡಿಕೊಂಡ್ರೆ ನಾವು ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ನೀರು ಹಾಕಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಹಾಲು ಹಾಕಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನಾವು ರವೆನ ತುಪ್ಪದ ಜೊತೆ ನೀಟಾಗಿ ಹುರ್ಕೊಂಡು ಇವಾಗ ಉಂಡೆ ಕಟ್ಕೊಳ್ಳೋಕ್ಕೋಸ್ಕರ 1 ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟ್ ಅದಕ್ಕೆ 1 ಬೌಲ್ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. 1 ಬೌಲ್ ಕೊಬ್ಬರಿ,
ನೆಕ್ಸ್ಟು ಡ್ರೈ ಫ್ರೂಟ್ಸು. ನೆಕ್ಸ್ಟು 1 ಕಪ್ ಶುಗರು. ಇದನ್ನು ನಾವು ಮೇಲ್ಗಡೆ ಡೆಕೋರೇಷನ್ಗೆ ಸಪ್ರೇಟು ಒಂದು 4ರಿಂದ 5 ಎತ್ತಿಟ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ, ಕೊಬ್ಬರಿ, ರವೆ, ಡ್ರೈ ಫ್ರೂಟ್ಸ್ ಎಲ್ಲ ಹೊಂದ್ಕೊಳ್ಳೋ ಥರ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹೊಂದ್ಕೊಳ್ಳೋ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಬೌಲ್ ಫುಲ್ ಸಕ್ಕರೆ ಏನಿದೆ ಅದು ಫುಲ್ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 1.5 ಕಪ್ ರವೆಗೆ 1 ಕಪ್ಪು ಪುಡಿ ಮಾಡಿರೋ ಸಕ್ಕರೆ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸ್ವೀಟ್ ಹಾಕಿದ್ದೀನಿ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಸ್ವಲ್ಪ, ಯಾಕಂದರೆ ಹಾಲಾಕಿ ಮಾಡ್ಬೋದು ರವೆ ಉಂಡೆನ, ಆದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ನಾವು ಸ್ಟೋರ್ ಮಾಡಬೇಕಂದ್ರೆ ನೀರಲ್ಲಿ ಕಲಿಸ್ಕೊಂಡ್ರೆ 1-2 ದಿನ ಜಾಸ್ತಿ ಇಟ್ಕೋಬೋದು. ಹಾಲಲ್ಲಿ ಕಲಿಸಿದ್ರೆ ಆ ಥರ ಇಡೋಕ್ಕಾಗಲ್ಲ. ಅದಕ್ಕೆ ಈ ಸಲ ನಾನು ಬಿಸಿನೀರು ಹಾಕಿ ಮಾಡ್ತಾಯಿದ್ದೀನಿ. ಈ ಥರ 1 ಸ್ಪೂನ್ ತೊಗೊಂಡಾದರೂ ಕಲಿಸ್ಕೋಬೋದು ಅಥವಾ ಕೈಯಲ್ಲಾದರೂ ಕಲಿಸ್ಕೋಬೋದು. ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಬಿಸಿ ಇರುತ್ತೆ, ಕೈ ಹುಷಾರು. ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆಗಳು ಕಟ್ಕೊಳ್ಳೋಕ್ಕೆ ತೀರಾ ಜಾಸ್ತಿ ನೀರು ಹಾಕ್ಕೋಬಾರ್ದು, ಯಾಕಂದರೆ ತೆಳುವಾಗಿಬಿಡುತ್ತೆ. ನೋಡಿಕೊಂಡು ಹಾಕ್ಕೋಬೇಕು ಹದವಾಗಿ. ಈ ಥರ ಎಲ್ಲ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಉಂಡೆ ಕಟ್ಟಬೇಕು ನಾವು. ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಟ್ಟೋದು ಉಂಡೆನ. ಅದಕ್ಕೆ ಬರಬೇಕು. ಇವಾಗ ನಾನು ಪುಟ್ಟಾಗಿ ಉಂಡೆ ಕಟ್ಕೊತಿದ್ದೀನಿ. ನೋಡಿ ಈ ಥರ, ನೋಡಿ ಈ ಥರ ಎಲ್ಲ ಈ ರೀತಿ ಉಂಡೆ ಕಟ್ಕೋಬೇಕು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ. ಅದಕ್ಕೆ ನಾವು ಮಾಡ್ತಾಯಿರ್ತೀವಿ ಅವಾಗವಾಗ. ನೋಡಿ ಈ ಥರ ನೀಟಾಗಿ ಬರುತ್ತೆ. ಹಾಲು ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ. ಬಟ್ ನಾನಿಲ್ಲಿ ಹಾಲು ಹಾಕ್ತಾಯಿಲ್ಲ, ಯಾಕಂದರೆ 2 ದಿನ ಇಟ್ಕೋಬೋದಂತ. ನೀವು ಅಷ್ಟೇ, ನಿಮ್ಮ ಚಾಯ್ಸು. ಹಾಲಾದರೂ ಹಾಕಿ ನೀರಾದರೂ ಹಾಕ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹದವಾಗಿ ಕರೆಕ್ಟಾಗಿ ಬಂದಿದೆ. ಇದು ಇವಾಗ ಆರ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿನೂ ಆಗುತ್ತೆ. ನಾವು 1.5 ಕಪ್ ರವೆ ತೊಗೊಂಡ್ರೆ ಇವಾಗ ಇಷ್ಟಾಗಿದೆ ನೋಡಿ ಫ್ರೆಂಡ್ಸ್. ಅದರಲ್ಲೂ ನನ್ನ ಮಗಳಿಗಂತೂ ತುಂಬ ಫೇವ್ರೇಟು ರವೆ ಉಂಡೆ ಅಂದರೆ. ನಿಮ್ಮ ಮನೆಗಳಲ್ಲೂ ನಿಮ್ಮ ಮಕ್ಕಳಿಗೆ, ನಿಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ. ಈ ಥರ ಎಲ್ಲ ನೀಟಾಗಿ ಉಂಡೆಗಳು ಕಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹದವಾಗಿ ಬಂದಿದೆ, ಒಡ್ಕೋತಾ ಇಲ್ಲ, ಏನೂ ಆಗಿಲ್ಲ, ಎಲ್ಲ ಕರೆಕ್ಟಾಗಿದೆ. ಬೇಗ, ಎಷ್ಟು ಬೇಗ ಆಗುತ್ತೆ ಅಂದರೆ ಮಕ್ಕಳಿಗೆ ಹೊರಗಡೆನೇ ಏನೋ ಕೊಡಿಸ್ಬೇಕನ್ನೋದೇನಿರಲ್ಲ ಫ್ರೆಂಡ್ಸ್. ಆರಾಮಾಗಿ ಇಷ್ಟೇ ಐಟಮ್ಸ್, ಒಂದು 4-5 ಐಟಮ್ಸ್ ಮನೇಲಿರೋದ್ರಲ್ಲೇ ಬೇಗ ಆಗುತ್ತೆ. ಆರಾಮಾಗಿ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್. 10 ನಿಮಿಷದಲ್ಲಿ ಆಗೋಗುತ್ತೆ. ನಮ್ಮ ಮನೇಲಿ ನನ್ನ ಮಗಳಿಗೆ, ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ರೆಡಿಯಾಗಿದ್ದೆ ರವೆ ಉಂಡೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಒಂಚೂರು ಏನಾಗಿಲ್ಲ. ನಾವಿವಾಗ 10 ನಿಮಿಷದಲ್ಲಿ ಪಟಾಪಟ್ ಅಂತ ರೆಡಿಯಾಗಿಬಿಡತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಝಾನ್ಸಿ ಅಡುಗೆ ಮನೆಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.